ಕ್ಷೇತ್ರಗಳಲ್ಲೂ ಮತದಾನ ನಡೀತಾ ಇದೆ. ಒಂದು ಕಡೆ ತುಕಾರಾಂ ಅನ್ನಪೂರ್ಣ ಅವರು ಕಾಂಗ್ರೆಸ್ ಅಭ್ಯರ್ಥಿ, ತುಕಾರಾಂ ಪತ್ನಿ ತುಕಾರಾಂ ಅವರು ಪ್ರತಿನಿಧಿಸ್ತಾ ಇದ್ದ ಕ್ಷೇತ್ರದಲ್ಲಿ ಯೂಶಲಿ ಅವರು ಪ್ರಚಾರ ಮಾಡ್ತಾ ಇದ್ರು. ಇವತ್ತು ತುಕಾರಾಂ ಅವರು ತಮ್ಮ ಪತ್ನಿಯ ಪರ ಪ್ರಚಾರ ಮಾಡಿ ಮುಗಿಸಿ ಮತದಾನಕ್ಕೆ ಬಂದಿದ್ದಾರೆ, ವೋಟ್ ಮಾಡಿದ್ದಾರೆ. ಇದಾದ ಮೇಲೆ ಸಂತೋಷ್ ಲಾಡ್ ಅವರ ತಾಯಿ ಕೂಡ ಬಂದಿದ್ರು, ಅವರು ವೋಟ್ ಮಾಡಿದ್ದಾರೆ. ಅನ್ನಪೂರ್ಣ ಅವರು ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾರೆ. 1983ರಲ್ಲಿ ಹೀರೋಜಿ ಲಾಡ್ ಅವರು ಗೆದ್ಕೊಂಡಿದ್ದ ಕ್ಷೇತ್ರ ಇದು. 2004ರಲ್ಲಿ ಅವರ ಪುತ್ರ ಅಂದ್ರೆ ಸಂತೋಷ್ ಲಾಡ್ ಅವರ ತಾಯಿ ಬಂದಿದ್ರು, ಅವರ ಪುತ್ರ ಪ್ರತಿನಿಧಿಸ್ತಾ ಇದ್ದಿದ್ದ ಕ್ಷೇತ್ರ. 2008ರಿಂದ ಮೀಸಲು ಕ್ಷೇತ್ರವಾದ ನಂತರ ತುಕಾರಾಂ ಅವರು ಗೆದ್ದುಕೊಂಡು ಬರ್ತಾ ಇರೋ ಕ್ಷೇತ್ರ ಇದು. ಶಿಗ್ಗಾವಿ ಕ್ಷೇತ್ರದಲ್ಲಿ ಬಸವರಾಜ ಬೊಮ್ಮಾಯಿ ಮತ್ತು ಅವರ ಪುತ್ರ ಈಗಾಗಲೇ ವೋಟ್ ಮಾಡಿದ್ದಾರೆ. ಚನ್ನಪಟ್ಟಣ ಅಖಾಡ ಕೂಡ ಜೋರಾಗಿ ಸದ್ದು ಮಾಡ್ತಾ ಇದೆ. 3 ಕ್ಷೇತ್ರಗಳಲ್ಲಿ ಹೆಚ್ಚಿನ ಮತದಾನ ಆಗಿರೋದು ಇಲ್ಲಿಯವರೆಗೆ ಚನ್ನಪಟ್ಟಣ ಕ್ಷೇತ್ರ. ಈಗ ಅಪ್ಡೇಟ್ಸ್ ಪ್ರಕಾರ ಸಂಡೂರು 10%, 9 ಗಂಟೆಯವರೆಗೆ ವೋಟ್ ಆಗಿದೆ. ಶಿಗ್ಗಾವಿಯಲ್ಲಿ 10% ಆಗಿದೆ. ಚನ್ನಪಟ್ಟಣದಲ್ಲೂ ಕೂಡ 10% ವೋಟ್ ಆಗಿದೆ. ಸ್ಲೈಟ್ಲಿ ಸ್ವಲ್ಪ ವ್ಯತ್ಯಾಸದಲ್ಲಿ ಚನ್ನಪಟ್ಟಣ 10.34%, ಶಿಗ್ಗಾವಿ ಸ್ವಲ್ಪ ಕಡಿಮೆ ಇದೆ 10.09%, ಇನ್ನು ಸಂಡೂರಿನಲ್ಲಿ 10.11. ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ವೋಟ್ ಇಲ್ಲ, ಆದ್ರೆ ಜೆಡಿಎಸ್ ಅಭ್ಯರ್ಥಿಯಾಗಿ ಮೈತ್ರಿ ಅಭ್ಯರ್ಥಿ, ಜೆಡಿಎಸ್ ಬಿಜೆಪಿಯ ಮೈತ್ರಿ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ. ಸತತವಾಗಿ ಎಲೆಕ್ಷನ್ಗಳಲ್ಲಿ ಯೋಗೇಶ್ವರ್ ಇದ್ದಾರೆ. 1999ರಿಂದ ಇವತ್ತಿನವರೆಗೆ ನಡೆದಿರೋ ಚನ್ನಪಟ್ಟಣ ಎಲ್ಲ ಎಲೆಕ್ಷನ್ಗಳಲ್ಲೂ, ಎಲ್ಲ ವಿಧಾನಸಭಾ ಎಲೆಕ್ಷನ್ಗಳಲ್ಲೂ ಕೂಡ ಯೋಗೇಶ್ವರ್ ಇದ್ದಾರೆ. ಈ ಬಾರಿ ನಿಖಿಲ್ ಕುಮಾರಸ್ವಾಮಿ ತಮ್ಮ ತಂದೆಯಿಂದ ತೆರವಾಗಿರೋ ಕ್ಷೇತ್ರ. 2013ರಲ್ಲಿ ಯೋಗೇಶ್ವರ್ ಗೆದ್ದಿರ್ತಾರೆ, 18 ಮತ್ತು 23ರಲ್ಲಿ ಕುಮಾರಸ್ವಾಮಿ ಗೆದ್ದಿರ್ತಾರೆ. ಯೋಗೇಶ್ವರ್ ಅವರ ವಿರುದ್ಧ ಸ್ಪರ್ಧಿಸಿ ಸೋತಿದ್ದ ಕ್ಷೇತ್ರ. ಈ ಬಾರಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಯೋಗೇಶ್ವರ್ ಕಣದಲ್ಲಿದ್ದಾರೆ. ಈ ಹಿಂದೆ ಬಿಜೆಪಿ ಅಭ್ಯರ್ಥಿಯಾಗಿ ಕಣದಲ್ಲಿದ್ರು, ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮೈತ್ರಿ ವಿರುದ್ಧ ಅಖಾಡದಲ್ಲಿದ್ದಾರೆ. ಮೊದಲಿಗೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ. ರಾಮನಗರದ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಿಖಿಲ್ ಕುಮಾರಸ್ವಾಮಿ ಪೂಜೆ ಸಲ್ಲಿಸ್ತಾ ಇದ್ದಾರೆ, ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. 3ನೇ ಬಾರಿ ಅಖಾಡದಲ್ಲಿದ್ದಾರೆ. ಒಂದ್ಸಲ ಲೋಕಸಭಾ ಎಲೆಕ್ಷನ್, ಮತ್ತೊಂದು ಸಲ ರಾಮನಗರ ವಿಧಾನಸಭಾ ಎಲೆಕ್ಷನ್, ಎರಡರಲ್ಲೂ ಕೂಡ ಸೋತ ನಂತರ 3ನೇ ಬಾರಿ ಅದೃಷ್ಟ ಪರೀಕ್ಷೆಗೆ ನಿಖಿಲ್ ಕುಮಾರಸ್ವಾಮಿ ಇಳಿದಿದ್ದಾರೆ. ಮೈತ್ರಿ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ. ಕುಮಾರಸ್ವಾಮಿ ಕ್ಷೇತ್ರದ ಹಳ್ಳಿಗೂ ಸುತ್ತಿದ್ದಾರೆ. ದೊಡ್ಡಗೌಡರು ಕೂಡ ಮೊಮ್ಮಗನ ಪರವಾಗಿ ಪ್ರಚಾರ ಮಾಡಿದ್ರು. ನಿಖಿಲ್ ಕುಮಾರಸ್ವಾಮಿ ಕೂಡ ಹಳ್ಳಿಗೆ ಸುತ್ತಿದ್ರು. ಮತ್ತೊಂದು ಕಡೆ ನೀವು ನೋಡ್ತಾ ಇದ್ದೀರಾ, ವಯೋವೃದ್ಧರು, ವಿಕಲಚೇತನರು ಎಲ್ಲರೂ ಬಂದು ಉತ್ಸಾಹದಲ್ಲಿ ವೋಟ್ ಮಾಡ್ತಾ ಇದ್ದಾರೆ. ನಡೆಯೋದಕ್ಕಾಗ್ತಾ ಇಲ್ಲ, ಒಬ್ಬ ಅಜ್ಜಿ ಅವರು ಬಂದು ವೋಟ್ ಮಾಡ್ತಾ ಇದ್ದಾರೆ. ಮತ್ತೊಬ್ಬ ವಯೋವೃದ್ಧರ ಅಲ್ಲೇ ಚೇರಲ್ಲಿ ಕೂತ್ಕೊಂಡಿರೋದನ್ನ ನೀವು ನೋಡ್ತಾ ಇದ್ದೀರಾ. ಚನ್ನಪಟ್ಟಣದ ಲೈವ್ ವಿಜುವಲ್ಸ್ ಇದು. ಮತ್ತೊಂದು ಕಡೆ ಶಿಗ್ಗಾವಿಯ ವಿಜುವಲ್ಸ್ ನೋಡ್ತಾ ಇದ್ದೀರಾ. ಬಸವರಾಜ ಬೊಮ್ಮಾಯಿ ಅವರ ಪುತ್ರ ಭರತ್ ಬೊಮ್ಮಾಯಿ ಬಂದು ಈಗಾಗಲೇ ವೋಟ್ ಮಾಡಿದ್ದಾರೆ. ಮತ್ತೊಂದು ಕಡೆ ಸಂಡೂರಿನಲ್ಲಿ ಅನ್ನಪೂರ್ಣ ಅವರ ಪತಿ ತುಕಾರಾಂ, ಸಂಸದ ತುಕಾರಾಂ ಅವರ ಪುತ್ರಿ 3 ಜನ ಬಂದು ವೋಟ್ ಮಾಡಿ ಹೊರಟಿದ್ದಾರೆ. ಜೊತೆಗೆ ಎಲ್ಲರೂ ಬಂದು ವೋಟ್ ಮಾಡಿ ಅನ್ನೋ ಸಂದೇಶ ಕೊಟ್ಟರು. ಮತ್ತೊಂದು ಕಡೆ ನಿಖಿಲ್ ಟೆಂಪಲ್ ರನ್, ಮೊದಲಿಗೆ ಟೆಂಪಲ್ ರನ್, ಅದಾದ ಮೇಲೆ ಚನ್ನಪಟ್ಟಣ ಮತಗಟ್ಟೆಗೆ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಬಂದಿದ್ದಾರೆ. ಮೂರು ಕ್ಷೇತ್ರದ ಮತದಾರರು ಉತ್ಸಾಹದಲ್ಲಿ ಬಂದು ಮತ ಚಲಾವಣೆ ಮಾಡ್ತಿದ್ದಾರೆ. ಇಲ್ಲಿಯವರೆಗೆ ಪ್ರಚಾರದ ಅಬ್ಬರ ನೋಡಿದ್ರಿ. ಮೈತ್ರಿ ಅಭ್ಯರ್ಥಿಯ ಪರವಾಗಿ ಜೆಡಿಎಸ್ ಮತ್ತು ಬಿಜೆಪಿಯ ನಾಯಕರು ಪ್ರಚಾರದ ಮೇಲೆ ಪ್ರಚಾರ ಮಾಡಿದ್ರು. ಮತ್ತೊಂದು ಕಡೆ ಸರ್ಕಾರ ನಡೆಸ್ತಾ ಇರೋ ಕಾಂಗ್ರೆಸ್ 30 ಜನ ಶಾಸಕರು, 10 ಜನ ಸಚಿವರು
ಇವರೆಲ್ಲರನ್ನ ಬಳಸ್ಕೊಂಡು ಭರ್ಜರಿ ಪ್ರಚಾರ ಮಾಡಿದ್ರು. ಆ ಪ್ರಚಾರ, ಆ ವಾಗ್ಯುದ್ಧಗಳ ರಿಸಲ್ಟ್ ಇವತ್ತು. ಈಗಾಗಲೇ ಪರೀಕ್ಷೆ ಬರೆದಾಗಿದೆ ಅಭ್ಯರ್ಥಿಗಳು ಪ್ರಚಾರದ ಮೂಲಕ. ಈಗ ಮತದಾರ ಪ್ರಭು ಮಾರ್ಕ್ಸ್ ಕೊಡೋ ಸಮಯ. ಬಂದು ವೋಟ್ ಮಾಡಿ ಆ ಮಾರ್ಕ್ಸ್ ಅನ್ನ ಮತಗಟ್ಟೆಯಲ್ಲಿ ಭದ್ರಾ ಮಾಡಿ ಹೋಗ್ತಾರೆ. ನವೆಂಬರ್ 23ನೇ ತಾರೀಕು ಅದರ ರಿಸಲ್ಟ್ ಬರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.